Baba Saheb was elected to the Bombay Legislative Assembly in the elections under the Constitution of India Act 1935. Baba Saheb made effective contributions to the debates in the Assembly on a variety of subjects. His flair for legislative work became evident to the whole nation. Yes, Baba Saheb was elected to the Bombay Legislative Assembly in the elections under the Constitution of India Act 1935. Under the Constitution of India Act 1935, at that time Baba Saheb, he was elected to the Bombay Legislative Assembly in the elections. ಅಲ್ಲಿ ಇವರು ಎದಕ್ಕೆ ಎಲೆಕ್ಟ್ ಆಗ್ತಾರೆ? ಬಾಬಾ ಸಾಹೇಬ್ ಎಲೆಕ್ಟೆಡ್ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಟ್ ಆಗ್ತಾರೆ. ದೆನ್ ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಡಿಬೇಟ್ಸ್ ಇನ್ ದಿ ಅಸೆಂಬ್ಲಿ ಆನ್ ಎ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಎಸ್, ಇನ್ ಅಸೆಂಬ್ಲಿ ಬಾಬಾ ಸಾಹೇಬ್ ಹಿ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಅಂತಂದ್ರೆ ಆ ಒಂದು ಅಸೆಂಬ್ಲಿಯಲ್ಲಿ ಯಾರ್ದ್ರು ಅವರೊಂದು ಡಿಬೇಟ್ಸ್ ನ ಶುರು ಮಾಡ್ತಾರೆ. ಡಿಬೇಟ್ಸ್ ಅಂತಂದ್ರೆ ಚರ್ಚೆಗಳನ್ನ ಮಾಡ್ತಾರೆ. ಅದನ್ನೊಂದು ಚರ್ಚೆಗಳಂತ ಕೊಡುಗೆಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ. ಯಾವ್ದ್ರ ಬಗ್ಗೆ ಅವ್ರು ತುಂಬಾ ಚರ್ಚೆ ಮಾಡ್ತಾ ಇದ್ರು? ಆನ್ ಎ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಒಂದು ಬಗ್ಗೆ ಅವ್ರು ಮಾತಾಡ್ತಾರೆ. ಎಲ್ಲಾ ಸಬ್ಜೆಕ್ಟ್ಸ್ ಬಗ್ಗೆನೂ ಅವರು ಅದ್ರಲ್ಲಿ ಮಾತಾಡ್ತಾ ಹೋಗ್ತಿದ್ರು. ಸೊ ನೋಡಿ, ಎಲ್ಲಾದ್ರ ಕಡೆಯಿಂದ ನಾವು ಚರ್ಚೆ ಮಾಡ್ತಾ ಹೋದಾಗ at that time we are gaining knowledge. ನಮಗೆ ಏನ್ ಸಿಗ್ತಾ ಹೋಗುತ್ತೆ? ನಮ್ಮ ನಾಲೆಡ್ಜ್ ಏನಾಗ್ತಾ ಹೋಗುತ್ತೆ? ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಿಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಎಸ್, ಹಿಸ್ ವರ್ಕ್ ಅಂತಂದ್ರೆ ಲೆಜಿಸ್ಲೇಟಿವ್ ಬಗ್ಗೆ ಇರುವಂತ ಒಂದು ಸಾಮರ್ಥ್ಯನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಲೆಜಿಸ್ಲೇಟಿವ್ ಬಗ್ಗೆ ಇರುವಂತ ಸಾಮರ್ಥ್ಯನ ನಾವೇನಂತ ಹೇಳ್ತೀವಿ? ಇಟ್ ಈಸ್ ಎವಿಡೆಂಟ್ ಟು ದ ಹೋಲ್ ನೇಷನ್. ನಮ್ಮ ದೇಶದ ಒಂದು ಎವಿಡೆಂಟ್ ಅಂತ ಹೇಳ್ತೀವಿ. ಅವರಿಗೆ ಲೆಜಿಸ್ಲೇಟಿವ್ ಬಗ್ಗೆ ಇರುವಂತ ಒಂದು ಸಾಮರ್ಥ್ಯ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಅದನ್ನ ಏನಂತ ಹೇಳ್ತೀವಿ? ಎವಿಡೆಂಟ್ ಆಫ್ ದವರ್ ನೇಷನ್. ಅದನ್ನ ನಾವು ನಮ್ಮ ದೇಶದ ಒಂದು ಎವಿಡೆಂಟ್ ಅಂತ ಹೇಳ್ಬೋದು. Soon the Constituent Assembly of India afforded Dr. B.R. Ambedkar the opportunity to give the most notable and permanent shape to his social philosophy and to his undying faith in the dignity of human beings. Baba Saheb was not in the Congress, but it must be said to the credit of the far-sighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman. Soon the Constituent Assembly of India afforded Dr. B.R. Ambedkar the opportunity to give the most notable and permanent shape to his social philosophy and to his undying faith in the dignity of human beings. ಎಸ್, ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನ್ ಮಾಡಿತ್ತು? ದೇ ನೋಸ್ ದ ನಾಲೆಡ್ಜ್ ಆಫ್ ಅಂಬೇಡ್ಕರ್. ನಾಲೆಡ್ಜ್ ಅವರಿಗೆ ಇದ್ದಂತ, ಅಂಬೇಡ್ಕರ್ಗೆ ಇದ್ದಂತ ಒಂದು ನಾಲೆಡ್ಜ್ ಇವರಿಗೆ ಗೊತ್ತಿತ್ತು. ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಅವರು ಎಷ್ಟು ಅಂತ ನಾಲೆಡ್ಜ್ ಇತ್ತು ಅಂತಂದ್ರೆ ಅವ್ರಿಗೆ ತುಂಬಾನೇ ನಾಲೆಡ್ಜ್ ಇತ್ತು. ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾಗೆ ಗೊತ್ತಿತ್ತು. ಸೊ ಅಷ್ಟು ಗೊತ್ತಿರೋದ್ರಿಂದ ಅವರು ಏನ್ ಮಾಡ್ತಾ ಹೋದ್ರು? ಅವರಿಗೆ ಒಂದು ಆಫರ್ನ ಕೊಡ್ತಾ ಹೋಗ್ತಾರೆ. ನೋಡಿ, ಏನೊಂದು ಆಪರ್ಚುನಿಟಿನ ಕೊಡ್ತಾ ಹೋಗ್ತಾರೆ. ಏನು ಆಪರ್ಚುನಿಟಿ ಕೊಡ್ತಾ ಹೋಗ್ತಾರೆ? But it must be said to the credit of the far-sighted and objective leadership of the Indian National Congress that it is requested Dr. B.R. Ambedkar to serve on the drafting committee of the Constituent Assembly and made him its chairman. Baba Saheb was not in the Congress. Or Congress party lidra? Illa. No, he was not in Congress. But Indian National Congress that is requested that Dr. B.R. Ambedkar to serve on the drafting committee of the Constituent Assembly and had made him its chairman. ನೋಡಿ, ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರ? ಇಲ್ಲ. ಆದ್ರೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಅವ್ರು ಏನ್ ಮಾಡಿದ್ರು? ಅವ್ರನ್ನ ಗುರುತಿಸಿ ಅವ್ರಿಗೆ ಏನ್ ಕೊಟ್ರು? ಎಸ್, ಅವ್ರಿಗೆ ಒಂದು ಆಫರ್ನ ಕೊಡ್ತಾರೆ. ಏನ್ ಕೊಡ್ತಾರೆ? ಚೇರ್ಮನ್ ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿಯ ಒಂದು ಚೇರ್ಮನ್ ಆಗ್ಬೇಕು ಅಂತ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವರಿಗೆ ಆಪರ್ಚುನಿಟಿನ ಕೊಡುತ್ತೆ. ಏನು ಡ್ರಾಫ್ಟಿಂಗ್ ಕಮಿಟಿ ಅಂತಂದ್ರೆ ಗೊತ್ತಿರ್ಬೋದು, ಕರಡು ಸಮಿತಿ ಅಂತ ಹೇಳ್ತೀವಲ್ಲ, ಆ ಒಂದು ಕಮಿಟಿಗೆ ಚೇರ್ಮನ್ ಆಗಿ ಮಾಡ್ತಾರೆ. As chairman of the drafting committee, Dr. B.R. Ambedkar anticipated every conceivable requirement of the new polity, drawing from the examples and experience of other nations and the distinctive needs of our own society. He raised brick by brick the magnificent edifice which now stands as the fundamental rights in the Constitution of India. Okay students, remaining paragraph we will discuss in next class. Yes,
ನಾವ್ ಏನ್ ನೋಡ್ತಾ ಹೋದ್ವಿ ಇಷ್ಟೊತ್ತು ಒಂದ್ಸತಿ ಅದನ್ನ ಸಮ್ ಅಪ್ ಮಾಡೋಣ. ಇನ್ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ನೋಡಿದ್ವಿ? ಅಂಬೇಡ್ಕರ್ he was a voracious reader. Yes, Ambedkar he was a voracious reader and he had a great thirst for books. Yes, in second paragraph the Ambedkar he was influenced by the 14th amendment of the Constitution of USA. Then Baba Saheb and he was elected to the Bombay Legislative Assembly. Ambedkar ಅವರು legislative assembly ಗೆ elect ಆಗ್ತಾರೆ. Then Constituent Assembly of India offered Dr. B.R. Ambedkar. Dr. B.R. Ambedkar ಗೆ ಒಂದು ಆಪರ್ಚುನಿಟಿನ ಕೊಡುತ್ತೆ. Okay students, now we will discuss new words. First, voracious. Voracious means what? Voracious, very eager for knowledge. Very eager for knowledge ಅಂತ ಅಂದ್ರೇನು? ತುಂಬಾನೇ ಒಂದು ಓದ್ಬೇಕು, ನಾಲೆಡ್ಜ್ ನ ಪಡಿಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ? voracious. Then insatiable. Insatiable means here that which cannot be satisfied ಅಂತಂದ್ರೆ ಒಂದು ತೃಪ್ತಿನೇ ಇಲ್ಲದೆ ಇರೋವಂಥದ್ದು, ಸ್ಯಾಟಿಸ್ಫೈಡ್ ಆಗದೆ ಇರೋವಂಥದ್ದು ಅಂತ ನಾವು ಹೇಳ್ಬೋದು. ದೆನ್ ಅಮಿಲಿಯೋರೇಷನ್. ಅಮಿಲಿಯೋರೇಷನ್ ಮೀನ್ಸ್ ಮೇಕ್ ಸಮಥಿಂಗ್ ಬೆಟರ್, ಅದಕ್ಕಿಂತ ಏನಾದರೂ ಒಂದು ಬೆಟರ್ ಆಗಿ ಮಾಡುವಂಥದ್ದು ಅಂತ. Okay students, I hope you are enjoying my class. In next video we will continue the lesson. Thank you. Sai Ram.